ಅಲ್ಲಿ ವಿಜಿಯಲ್ಲಿ ಗೈಸ್ ವಿಜಿ ಬರಲ್ಲ. ಅಪ್ಪಜಣಂಗೆ ನಿಮ್ಮಿಂದ ಕಾಲ್ ನೋಗೋಯ್ತು, ನೀವೇ ಅಪ್ಪಜಣಂಗೆ ಕಾಲ್ ನಗಕ್ಕೆ ಕಾರಣ. ಗೈಸ್ ಅಪ್ಪಜಣ ಇನ್ನು ಯಾವತ್ತು ವಿಡಿಯೋದಲ್ಲಿ ಬರಲ್ಲ ಅಂತ. ಹೆಂಗ್ ಬಿದ್ದೆ ಮಗಳೇ? ಟಾಕ್ಸಿಕ್ ಮೂವಿ ನೋಡಕ್ 5 ಗಂಟೆಗೆ ಎದ್ದಿದ್ನಲ್ಲ, ಮೂವಿಯಿಂದ ಬಂದು ನಿದ್ದೆ ಬರ್ತಿತ್ತು ಅಂದ್ಬಿಟ್ಟು ಮನೆ ಕಂಡೆ ಬಂದು ಎದುರಿಸ್ತಾ ಇದೆ ಕಣಪ್ಪ. ನಮ್ಸ್ ಯಾವಾಗ ಬಂದ್ರಿ? ಈಗ ಜಸ್ಟ್ ನೋಡ್ಕ ಬರಕ್ಕೆ ಅಂತ ಬಂದಿದ್ದ. ಈ ಮಂಡ್ಯದ ಗಂಡು ಇಲ್ಲಿ ಹುಲಿ ಇವ್ರು ನೋಡಕ್ಕೆ ಅಂತ ಬಂದಿದ್ದ. ಈ ಮದುವೆ ನೋಡಕ್ ಯಾರು ಬರಲ್ಲ ಇವಾಗ ಬಿಡು. ಜಾಸ್ತಿ ಯಾರು ಇಷ್ಟ ನಿಜ ನಮ್ ಶಿಷ್ಯ ನೋಡ್ರ. ಫ್ರೆಂಡ್ಸ್ ಏನೈತೆ ಹುಡ್ಕತ ಅಲ್ಲಿ ಹುಡ್ಕತ ಚಿನ್ನು ಏನಾಗಿಲ್ಲ. ಕುಳು ಮದುವೆ ಸಾರಿ ಮಗಳ ಸಾರಿ ಚಿನ್ನು ಕಿನ್ನರ್ಜಾಯ್ ತಗೊಡ್ತೀನಿ ಬಾ ಬಂಗಾರ ಕಿನ್ನರ್ಜಾಯ್ ಮಗಳೇ. ಕೂಲ್ ಬಿಲ್ ಕೊಟ್ಬಿಡು ಅವನೇ. ಚಿಕ್ಕ ನೀನು ಅಲ್ವಾ ಚಿನ್ನ ಮಗ ನೀನು ಮಚ್ಚ, ನೀನು ಚಿಕ್ಕ ಹುಡುಗ ಅಲ್ವಾ ಮಚ್ಚ? ಹೌದಲ್ವಾ ಮಚ್ಚ? ಚಿಕ್ಕ ಹುಡುಗ ಅಲ್ವಾ ಮಚ್ಚ ನೀನು? ಅಳ್ಬೇಡ ಮಗಳೇ ಇರು ಚಿನ್ನ. ಸಾರಿ ಹೆಂಗ್ ಬಿದ್ದೆ ಮಗಳೇ? ಬಾಬಾ ನಿಧಿ ಬೀಳ್ಸಿದ್ದ. ಆಯ್ತು ಬಾ ಮಗಳ, ಆಯ್ತು ಬಾ ಬಂಗಾರ, ಆಯ್ತು ನಾನು ಉಳಿಸಿದ ನನಗ ನಿಧಿ ಬೀಳ್ಸಿದಂತ ಇವಳನಾಗ ಎಲ್ಲ ನಿಧಿ ಎಲ್ಲವ ಅವಳು ಈ ಬೊಯ್ತಾರೆ ಅಂದ್ಬಿಟ್ಟು ಆ ಹೆಣ್ಣಿಗೆ ಅವಳು ಅಳ್ತಾ ಇರೋದು. ಇರು ಮಗಳು ಯಾಕೆ ಅಳ್ತಿದ್ದೆ ಸಣ್ಣಗಾಯ? ಬಾ ಚಿನ್ನ ಅಳ್ಬೇಡ ಬಾ. ಕಿಣರ್ದೆ ತಗೊಳ್ಳ ಅಳ್ಬೇಡ ಮಗಳೇ, ಅಳ್ಬೇಡ. ಹೆಂಗ್ ಬಿದ್ದೆ ತೋರ್ಸು. ಹೆಂಗ್ ಬಿದ್ದೆ ಮಗಳೇ? ಯಾರು ತಳ್ಬಿಡ್ಲಾ? ಹೆಂಗ್ ತಳದ್ದು ತೋರ್ಸು. ಜೋರಾಗಿ ತಳ್ಬಿಟ್ಲಾ? ಆಯ್ತು ಅಳ್ಬೇಡ ಇರು ಬಂಗಾರ. ಏಕ ಏನೇನು ಇಟ್ಟವನಿ ಎಲ್ಲ ಎತ್ಕ ನೋಡ್ತಾ ಇರೋದು ನಮ್ಮ ಶಿಷ್ಯ ಅಲ್ಲಿ ಜ್ಞಾನವಿ ಬಿದ್ದುಬಿಟ್ಟು ಅಳ್ತಿಲ್ಲ. ಹತ್ಬಿಟ್ಟು ನಮ್ಮ ಮಾವನ್ ತಕ ಹೋಗ್ಬಿಟ್ಟು ನಮ್ಮ ಅಮ್ಮನ ತಕ ಹೋಯ್ತೀನಿ ಅನ್ಕೊ ಹೋದ್ಲಾ. ಅವ್ರ ಅಮ್ಮ ಇನ್ನೂ ಜಾಸ್ತಿ ಅಳಿಸ್ತಾ ಇದೆ, ಇನ್ನೂ ಸ್ವಲ್ಪ ಬಿದ್ದಿರೋ ಹೆಣ್ಣಿಗೆ ಇನ್ನೂ ಜಾಸ್ತಿ ಹೊಡಿತಿರೋದು. ಅಕ್ಕ ಯಾಕ ಬೆಣ್ಣೆ ತಿರ್ಗ ಹೊಡಿತೀಯ? ತಿರ್ಗಾ ಅಳಿಸ್ತಾರಲ್ಲ ನಿಮ್ಮ ಮನೇಲಿ, ಯಾಕೆ ಬಂದ? ಬಾ ಆಯ್ತಾನಂತ ಯಾರ ಕೇಳ ಜಂಗ್ಲಿ ಹೆಂಗಾಗಿದೆ ಚಿನ್ನ? ಯಾಕೆ ಹಿಂಗ್ ಡವ್ ಮಾಡ್ತೀಯ? ಅಮ್ಮ ಬೇಕಾ? ಅವ್ವ ಯಾರು ಚಿನ್ನು? ಕಾಲು ನೋವ ಇಳಿಕೆ ಗಳಿಕೆ ಅಳದೆ ನಿಲ್ಸ್ತಾ ಇಲ್ಲ ಕಳ ಶಿಷ್ಯ. ನೋಡು ನಿಮ್ಮ ಅಕ್ಕ ಇವಾಗ ಹಾಲು ತಗೋಬರಕ್ಕೆ ನಮ್ ಕರ್ಗಿ ಎತ್ಕೋಯ್ತವನೆ. ನಮ್ಮ ಮಾವ ನೋಡಿ ಮೊಮ್ಮಕ್ಳ ಮೇಲೆ ಎಷ್ಟು ಸ್ಲೋ ಇಟ್ಕೊಂಡದ. ಬತ್ತಿಗೆ ನಾವು ಚಿನ್ನು ಅರ್ಧ ಲೀಟ್ರು ಹಾಲು. ನೀವು ಹೆಲ್ಮೆಟ್ ಹಾಕೊಂಡು ಓಡಿಸಲ್ಲ, ಇನ್ಫ್ಲೂಯೆನ್ಸರ್ ಆಗಿ ನೀವೇ ಅಂತ. ನಾನು ಎಲ್ಲ ಟೈಮಲ್ಲೂ ಹೆಲ್ಮೆಟ್ ಹಾಕೊಂಡೆ ಓಡಿಸ್ತೀನಿ. ನಮ್ಮ ಮನೆಯಿಂದ ಇಲ್ಲಿ ಹಾಲು ತರಕ್ಕೆ ಬಂದಾಗ ಅಷ್ಟೇ ಹೆಲ್ಮೆಟ್ ಹಾಕೊಳ್ಳಲ್ಲ. ಇದರಿಂದ 100 ಮೀಟ್ರ್ ಅಷ್ಟೇ ದೂರ. ಸೊ ಹೆಲ್ಮೆಟ್ ಹಾಕಲ್ಲ. ಅದು ಬಿಟ್ರೆ ನಮ್ಮ ಹೊಲ್ತಕ್ಕೆಲ್ಲ 1 ಕಿಲೋಮೀಟ್ರ್ ಒಳಗಡೆನೇ ಐತೆ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಲ್ಲ ಅಷ್ಟೇ. ಬಟ್ ನೀವು ಹೆಲ್ಮೆಟ್ ಹಾಕೊಂಡು ಓಡಿಸಿ. ಓಟ್ಸ್ ಮಿಲ್ ತಿನ್ನೋಕ್ಕೆ ಹಾಲು ತಗೊಬಂದಿದ್ವಿ, ಬಟ್ ಬಾಳೆಹಣ್ಣೆ ಮರ್ತ್ಬಿಟ್ಟವನಿ. ಇವಾಗ ವಾಪಸ್ ತಗೊಬರೋಕ್ಕೆ ಅಂದ್ಬಿಟ್ಟು ಹೋಯ್ತಾನೆ. ಬಾಳೆಹಣ್ಣೆ ಹಣ್ಣಾಗಿಲ್ಲ, ಬೀದಿ ಗೈಸಿದು. ಇಲ್ಲೇ ಆಡಿ ಹುಟ್ಟಿ ಬೆಳೆದಿತ್ತು ನಾನು. ಇದೇ ಬೀದಿರಲ್ಲೇ ಆಡ್ತಿದ್ದೆ. ಯಾವ ಗೋಲಿ, ಬಿಚ್ಚಿ, ಟಿಕ್ಕಿ, ಬುಗುರಿ ಅನ್ಕೊಂಡು ಇವೇ ಸಿಕ್ಕಿದ್ದು.
ಗೈಸ್ ಓಟ್ಸ್ ಮೀಲ್ ರೆಡಿ ಮಾಡ್ಕೋತಾವನಿ ನಮ್ಮಮ್ಮ ಆ ಕಡೆ ದಾಳಿ ಮೇಲೆ. ಅಮ್ಮ ನಿನ್ನ ಕನಸು ಏನಮ್ಮ, ನಿನ್ನ ಡ್ರೀಮ್ ಏನೋ? ಯಾವ ಡ್ರೀಮು ಇಲ್ಲ. ನನ್ನ ಮಕ್ಕಳು ಒಳ್ಳೆ ಎತ್ತರ ಕೇಳಬೇಕು, ಚೆನ್ನಾಗಿರ್ಬೇಕು, ನಾಲ್ಕು ಚಂದ ಇದ್ರಾಗ ಅಷ್ಟೇ ಏನನ್ ಡ್ರೀಮ್. ಅದು ಬಿಟ್ಟು ಸೊಸೆರ್ ಬರ್ಬೇಕು. ಅದು ಬಿಟ್ಟು ನಿನ್ನ ಕನಸು ಅಂತ ಏನಿದೆ? ಏನೂ ಇಲ್ಲ, ಅದೇ ನನ್ನ ಕನಸು. ಎಲ್ಲ ಕಣಮ್ಮ, ನೀನು ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಕನಸು ಐತಲ್ಲ, ಬೆಳಗ್ಗೆ ಹೇಳ್ದಲ್ಲ. ಅಯ್ಯೋ ಅದೇನು ಗುಟ್ಟ ಹಾಕೋತಾಗಿ ಹೇಳೋ ಅದೇನಂತ. ತಾಜ್ ಮಹಲ್. ಗೈಸ್ ನಮ್ಮ ಅಮ್ಮ ಯಾವಾಗಲೂ ನಿಮ್ಮ ಮುಂಚೆಯಿಂದ ನೋಡ್ಕೊಂಬಂದಿರ್ತೀರಿ, ತಾಜ್ ಮಹಲ್ಗೆ ಹೋಗ್ಬೇಕು ಅಂತ ನಮ್ಮ ಅಮ್ಮಂಗೆ ಅದೊಂದು ಕನಸದೆ. ಅದು ಆದಷ್ಟು ಬೇಗ ನೆರವೇರಿಸುವ ಗೈಸ್. ಏನಪ್ಪ ಚಿನ್ನ ಸಮಾಚಾರ? ಏನ ರೈನ್ಸ್ನ ನೀನು ಅನಿಸ್ತೀಯಾ? ಅಲ್ಲ ನೀನು ಅನಿಸ್ತಿಲ್ಲ, ಈ ಕಡೆ ಬಾ ಅನ್ಸು. ಇರು ಮುಳ್ಳು ರೊಯ್ಯಿ ಅಂತದಿರು, ಹೆಸರು ರೊಯ್ಯಿ ಅನ್ಸ್ಬೇಕಂತ ಇವಾಗ ಇರಲ್ಲ ಅನ್ಸಲ. ಒಂದು ಮುಕ್ತಲ್ಲಿ ನೋಡಿ ಎಷ್ಟು ಖುಷಿ. ನಮ್ಗೆ ಯಾರು ಈ ಥರ ಗಾಡಿ ಕೊಡ್ತಿರ್ಲಿಲ್ಲ, ನಮ್ಮ ಹತ್ರ ಇರೋ ಗಾಡಿನಾದ್ರೂ ಕೊಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ಹೈಪ್ ಕೊಟ್ಕೊಂಡು ವೀಡಿಯೋ ನೋಡಿ, ದಯವಿಟ್ಟು ಹೈಪ್ ಕೊಟ್ಕೊಂಡು ವೀಡಿಯೋ ನೋಡಿ. ಟಾಟಾ ಅಲ್ಲ, ಗುಡ್ ನೈಟು. ನಾಳೆ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಗೈಸ್. ನಾನು ಹಣೆ ಬರೋಣ ದೇವರು, ಅದು ಯಾವ್ದ್ರಲ್ಲಿ ಬರ್ತಾನೆ ಕಾಣೆ ಗೊತ್ತಿಲ್ಲ. ಚಾರ್ಜರ್ ಇತ್ತು, ನನ್ನ ಐಫೋನ್ ಚಾರ್ಜರು. ನಾನು ಏನೋ ಹಿಂಗೆ ಎಸೆಯೋಕೆ ಹೋದೆ, ಐಫೋನ್ ಚಾರ್ಜರೇ ಬಿದ್ದೋಗೋದೆ, ಬರೀ ವೈರ್ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ನಮ್ಮಪ್ಪ ಇಬ್ಬರು ಮಲಗವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಬಾತ್ರೂಮ್ ಮೇಕ್ ಕಾಣೆ ಎಗ್ರಿ ಆ ಚಾರ್ಜರ್ ಎತ್ಕೊತೀನಿ, ಹೆಂಗೆ ಎತ್ಕೊತೀನಿ ತೋರಿಸ್ತೀನಿ ನೋಡಿ ಇವಾಗ. ಗೈಸ್ ಇಲ್ಲಿಂದ ಇಲ್ಲಿಗೊಂದು ಜಂಪು, ನೆಕ್ಸ್ಟ್ ಇಲ್ಲಿಂದ ಮೇಕ್ಕೊಂದು ಜಂಪು, ಅಲ್ಲಿ ಕಿಟಕಿ ಸಿಗ್ತದೆ, ಅಲ್ಲಿ ಪಿಕಪ್ಪು. ನಮ್ಮನೆಗೆ ನಾನೇ ಕಳ್ಳಾಗಿ ಹೋಯ್ತಿರುವ ದೃಶ್ಯ ನೋಡಿ. ಗಾಡ್, ಭಯ ಆಯ್ತದೆ ಅವಾಗ. ಇಲ್ಲಿ ನೋಡಿ ಸರಳುಗಳು, ಜೀವನೇ ಗಡ್ಡುಗಡ ಅಂತ ಕಣಪ್ಪ. ಆಂಜನೇಯ ಕಪಡಪ್ಪ ತಂದೆ. ಗೈಸ್ ಇಲ್ಲಿ ಬಿದ್ದಿ ನೋಡಿ ಚಾರ್ಜರ್ ಇಳಿಯೋ ಟೈಮಲ್ಲಿ ನಿಧಾನಕ್ಕೆ ನೋಡ್ಕೊಳ್ಳಬೇಕು. ನಮ್ಮ ಮನೆಗೆ ಕಳ್ಳನ ಥರ ನಾನೇ ಸ್ನೀಕ್ ಮಾಡ್ತೇವೆ. ಸಾಧಿಸ್ಬಿಟ್ಟೆ. ಈ ಒಳ್ಳಲ್ಲಿ ಜಾಕಿ ಜಾನ್ ಬಿಟ್ರೆ ನೆಕ್ಸ್ಟ್ ಅಡ್ವೆಂಚರ್ ಮಾಡೋದ್ರಲ್ಲಿ ನಾನೇ ನಂಬರ್ 1. ಕರ್ನಾಟಕಕ್ಕೆಲ್ಲ ನಾನೇ ಬಿಡಿ, ಇಂಡಿಯಾಗೂ ನಾನೇ. ವರ್ಲ್ಡಲ್ಲೆಲ್ಲ ಓಡಿಸ್ಕೊಂಡ್ರೆ ಸೆಕೆಂಡ್ ಪ್ಲೇಸಿಗೆ ಬರ್ತೀನಿ ನಾನು. ಜಾಕಿ ಜಾನ್ ಅವ್ರು ಫಸ್ಟು. ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಹೊಲ್ತ ಹೋಯ್ತವನಿ, ಊಟ ಕೊಟ್ಬಿಟ್ಟು ಬರೋಕ್ಕೆ ಅಂತ ಅಂದ್ಬಿಟ್ಟು ಊಟ ಕೊಟ್ಬಿಟ್ಟು ಅಲ್ಲಿಂದ ಜಿಮ್ಗೆ ಹೋಗ್ಬೇಕು. ಬನ್ನಿ ಗೈಸ್, ಹೊಲಕ್ಕೆ ಊಟ ಕೊಟ್ಬಿಟ್ಟು ಬರೋಕ್ಕೆ ಕಾರಲ್ಲಿ ಬಂದವನಿ. ಬನ್ನಿ ಗೈಸ್, ಅಲ್ಲಿ ನಮ್ಮ ಅಣ್ಣ ರೈತ ಔಷಧಿ ಹೊಡಿತು ನೋಡಿ ಶುಂಠಿಗೆ. ಸಸಂಗಳ ಲೇ ಊಟ ಗೈಸ್, ಗಾಡಿ ಬೀಗ ನಮ್ಮ ಅಣ್ಣಂಗೆಲ್ಲ ಊಟ ನಮ್ಮ ಅಣ್ಣ ಮನೆಗೆ ಬಂದು ತಿಂತಾನೆ. ಇನ್ನೊಬ್ಬರು ಬೇರೆ ಅಲ್ಲಿ ಸತ್ಯ ತಗೋಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಪಣ ಅಂತ ಒಬ್ರು ಬಂದವ್ರೆ, ಅವ್ರಿಗೆ ಊಟ ತಗೋತಿರೋದು. ಗೈಸ್ ಊಟ ಇಲ್ಲೇ ಮಡಗಾಯ್ತು. ಈ ಹೊಲದಲ್ಲಿ ಸತ್ಯ ಎತ್ತಾಗ್ತಾ ಇರೋದು. ಟೊಮೆಟೊ ಕುಳ್ಳಾಗಿದೆ. ಟೊಮೆಟೊ ಹಾಕಿದವಲ್ಲ ನಾವು ಮುಂಚೆ ಇಲ್ಲಿಗೆ. ಇವಾಗ ಲಾಸ್ ಆಯಿತು, ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿತ್ತು ಟೊಮೆಟೊ. ಬಟ್ ಆದರೂ ಲಾಸ್ ಆಗೋಯ್ತು ಅಂದ್ಕೊಳ್ರಿ. 2.5 ಲಕ್ಷ ಲಾಸ್ ಆಯಿತು ಅಂತ ನಮ್ಮ ಅಪ್ಪ ಹೇಳ್ತಿತ್ತಲ್ಲ. ಈ ಹೊಲಕ್ಕೆ ಟೊಮೆಟೊ ಹಾಕ್ಬಿಟ್ಟು ಲಾಸ್ ಆಗಿದೆ. ಅಷ್ಟು ಕಾಸು 2.5 ಲಕ್ಷ. ಗೈಸ್ ಜಿಮ್ಮಿಗೆ ಬಂದೆ. ಗೈಸ್ ವರ್ಕೌಟ್ ಎಲ್ಲ ಮುಗೀತು. ಬನ್ನಿ ಇವಾಗ ಮನೆಗೆ ಹೋಗುವ. ಇವತ್ತು ಬೈಸಿಪ್ಸು ಮತ್ತು ಬ್ಯಾಕು.
ಹೆಂಗ್ರು ತರಡಿಗೆರ್ ಕಾಕ ಬತ್ತಾದ ಹುಲಿ ಯಾವನ ಮೇಲೆ ಬಿಡ್ತಾವಲ್ಲ ಬಟ್ಟೆ ಇದ ಯಾವನ ಪಿಗರ್ ಬರ್ತಾ ಇರ್ಬೇಕು ಹುಡುಗಿ ಪಿಗರ್ ನಡೀತದೆ ಯಾವ ಪಿಗರ್ ಬಂದಿದ್ರು ನೀನು ಯಾವ್ದೋ ಹುಡುಗಿ ಪಿಗರ್ ಬರ್ತದೆ ಸೈಡ್ ಬಿಡ್ತದ ಗೌಡ್ರಗ ಓಹೋ ಅಲ್ಲಲ್ಲ ಗಂಡ ಹಾಕ್ಲೂ ಎಕ್ಸ್ಪೆಕ್ಟ್ ಮಾಡ್ಬಿಡಗ್ರು ನೀನು ದರ್ಶನ್ಗೆ ರೌಡಿ ಹೆಂಗೆ ರೌಡಿ ಒಟ್ಟಿಗೆ ಗುರು ಅಲ್ಲಿ ಹಾಸ್ಪಿಟಲ್ ಹೋಗಿ ಪಾಪ ಯಾರನ್ನ ಶಿಶಿಯನ್ನ ಯಾಕೆ ತಿಂಗಳ ಮಾಡಿಸ್ಬೇಕಂತ 9 ವರ್ಷಕ್ಕೆ 9 ತಿಂಗಳದ 9 ತಿಂಗಳ ಇಂಗ್ಲೀಷನ ಇವತ್ತು 9 ತಿಂಗಳಾಗಿರೋದು ಆಗಿರೋ 9 ತಿಂಗಳಾಗಿರುತ್ತೆ ತಾನೆ ಆಗಿರೋದಕ್ಕೆ ಮಾಡಿಸೋದು ಓ ಹಂಗೆ ಇಲ್ಲಿ ಜೈಪುರ್ ಕರ್ಕ ಹೋಯ್ತಿದ್ರಿ ಜಿಮ್ ಸಕದ ಹೊಡೆದ ಜಿಮ್ ಫುಲ್ ಗುರು ಹುಡುಗಿರು ಗೊತ್ತವರ್ಗ ಇದೆ ಆಗ ತೋರ್ಸ್ಕೊಟ್ಟು ಈಗ ಅಣ್ಣ ಸರದವ್ರ ದೊಡ್ಡಪ್ಪಲ್ಲ ಒಂದು ಹ್ಞೂ ಅಂದೆ ಅಯ್ಯೋ ಇಲ್ಲಿಗೆ ಗುರು ನಮ್ ದರ್ಶನ್ ಬರೋದು ಅಂದಿ ಅಣ್ಣ ಆಯ್ತು ಸಿಪೇಟಿ ಮಾಡ್ಕೊಂಡು ಅಂತಿದ್ರು ಇವಾಗ ಆಸ್ಪತ್ರೆಗೆ ಹೋಗ್ಬೇಕಂಗಾರೆ ಮತ್ತೆ ಗೈಸ್ ನಮ್ ಸಿಸ್ಸಿಂಗ್ ಕರ್ಕೊಂಡು ನಮ್ ದೊಡ್ಡಪ್ಪವ್ರು ಇವಾಗ ಹಾಸ್ಪಿಟ್ಲ್ ಹೋಯ್ತವ್ರೆ ಎಲ್ಲಿ ಹಾಸ್ಪಿಟ್ಲ್ ಇರೋದು ಜೈಪುರ ಗೌರ್ಮೆಂಟ್ ಜೈಪುರ ಸರಿ ಗುರು ನಾನು ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡ್ಕೋಬೋದ್ನಿ ಹಂಗಾರ ಆಗಲ್ಲ ಕಬ್ರು ಲೇಟ್ ಆಗ್ತಾ ಫೋಟೋ ನೋಡಿದ್ದೆ ಬಿಡ 5 ನಿಮಿಷ ಇಲ್ಲಿ ಸಿಟಿಯಾಗಿ ಕರ್ಕೋಗನೆ ಕಾರ್ ತಗೋ ಗುರು ಓಡ್ಸಂಗೆ ನೀನು ಬಿಡ್ತೀನಿ ತರಡಿಗೆರ್ಗ ಕಾರ್ಸ್ಬಿಡ ಒಂದೊಳಗ ಮಾತಾಡ್ತಾರ ಕರ್ಸು ಗುರು ಬಾಗರು ನಿಂಗಿಂತ ಬರೀ ಮುದುಕರಿ ಓಡಿಸ್ತಾನೆ ಹುಡುಗ ನೀನ್ 3ನೇ ಗೇರ್ ಹಾಕಿ ಓಡಿಸ್ಗಿಡ್ಸ್ಬಿಟ್ರಿ ಆಮೇಲೆ ಗುರು ಹಂಗಾರೆ ನೀನ್ ಹುಡುಗನ ಗುರು ನೀನು ಮುದ್ಕೊಂಡಿದ್ದಾನೆ ಈಗ ತಾತ ಆಗಿದೆಯಲ್ಲ ಗುರು ನೀನು 4-5-6 ಮೊಮ್ಮಕ್ಳವಲ್ಲ ಗುರು ನಿಂಗೆ ಹೊಡಿ ನಾಯಿ ಮೇಲೆ ಹೊಡಿ ದೊಡ್ಡ ಮುದುಕ ನೀನು ನಾಯಿ ಹೊಡಿಬೇಕಲ್ಲ ಇದು ಏನು ಗುರು ನಿಂಗೆ ನಾಯಿ ಅಂದ್ರೆ ಇಷ್ಟ ಇಲ್ಲ 3 ಸ್ವಲ್ಪ ಗುದ್ದಿ ಕಡೆ ಬಿಡೋ ನಾನು ಕೊಡ್ರಿ ಆಟ ಬಂದು ನಮ್ ದೊಡ್ಡಪ್ಪನ ಟೋಟಲ್ 3 ಸತಿ ಆಕ್ಸಿಡೆಂಟ್ ಮಾಡವೆ ನಾಯಿಗಳು 20,000 ಖರ್ಚು ಮಾಡಿರೋದು ನಮ್ ದೊಡ್ಡಪ್ಪಂಗೆ ನಾಯಿಗಳು ಅಂದ್ರೆ ಆಗಲ್ಲ ನಮ್ಮ ಅಪ್ಪ ಇನ್ನು ಡೋರ್ ತೆಗಿಯಕ್ಕೆ ಆ ಕಡೆ ಈ ಕಡೆ ನೋಡುತ್ತೆ ಬಟ್ ನಮ್ ದೊಡ್ಡಪ್ಪ ನೋಡಿ ಟಕ್ಕಂದ ತಗ ಎಳಿತಾರದು ಇವಾಗಿನ ಜನರೇಷನ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ಕಾಯಿ ಬೋರ್ನ ಕುತ್ಕೊಂಡ್ರೆ ಇಷ್ಟು ಜಲ್ದಿ ರೆಡಿ ಆಗ್ಬಿಟ್ಟಿರೋದು 2 ನಿಮಿಷಕ್ಕೆ ಎಷ್ಟು ನಾನು ಕಾರ್ ಒಳಕ್ ಆಗಷ್ಟಲ್ಲ ನಮ್ ದೊಡ್ಡಪ್ಪ ರೆಡಿ ನಮ್ ಶಿಷ್ಯ ಆಲ್ರೆಡಿ ಕ್ರೈಯಿಂಗು ಶಿಷ್ಯ ದೊಡ್ಡಪ್ಪ ಯಾಕೆ ಹೊಡೈತಿದ್ಯಾ ಶಿಷ್ಯ ವೇರ್ ಆರ್ ಯು ಓ ಅಕ್ಕ ಗೈಸ್ ನಮ್ಮ ಅಕ್ಕ ಮೇಕಪ್ ಮಾಡಕತ್ತ ನಮ್ ಶಿಷ್ಯಂಗು ಮಾಡಕ ಸ್ವಲ್ಪ ಏನು ಮಚ್ಚ ಇಷ್ಟು ಕ್ಯೂಟ್ ಹಾಕೊಂಡಿಸಿದ್ಯಾ ಅವಾಗ್ಲೇ ಹೇಳ್ತಾವನೆ ಹೋಗು ಗಂಡ ಮೇಕಪ್ ಮಾಡ್ಕೊಳಕ್ ಬಿಟ್ಟದಪ್ಪ ನಿಮ್ ಶಿಷ್ಯ ಬರ ಬತ್ತೀಯ ನನ್ನ ಹತ್ರ ಕರಲ್ಲಿ ಕೂರಿಸ್ತೀನಿ ಬರ ಮಚ್ಚಲ್ಲ ಬರ ಮಚ್ಚ ಒಳ್ಳೆ ಬೆಕ್ಕಾಗ್ಬಿಟ್ಟಿದ್ರೇನೋ ಮ್ಯಾವ್ ಮ್ಯಾವ್ ಅನ್ಕೊಂಡು ಯಾರು ಗುರು ನೀನ್ ಸೊಸೆ ಒಳ್ಳೆ ಬೆಕ್ಕ ಹೋದ್ ಜನದಲ್ಲಿ ಬೆಕ್ಕಿಕ್ಕಾಗ್ಬಿಟ್ಟಿದ್ಯಾ ಮ್ಯೋ ಮ್ಯೋ ಅಂತಿರಲ್ಲ ಅಂತ ಅದೇ ಜಿಮ್ಗೆ ಹೋಗಿದ್ ಬಂದಲ್ಲ ಫುಲ್ ಬ್ಯೋ ಅಂತ ಬಿಟ್ಟವನೆ ಅಂತಿರ್ಬೇಕು ಡ್ಯಾಡಿ ಡ್ಯಾಡಿ ಲೂದ್ ನನ್ನ ಮಕ್ಕಳ ಕಡೆ ನಿಮ್ ಜೊತೆಗೆ ಬಂದರ ಎಲ್ಲ ಬಿಟ್ಟು ಹೋಗಿ ಹೊಸ ಹುಡುಗಿನ ರಗೋಣ ಏನು ಇಲ್ಲ ಅಂದ್ರೆ ರಗೋಣ ಸುಮ್ನೆ ಇರಪ್ಪ ಗೈಸ್ ನಮ್ ಸಿಸಿಂಗೆ ಇವಾಗ ಸಾಕು ಕೊಡ್ತಾವ್ರೆ ಒಂಚೂರು ನೀರು ಬಿಡು ಸ್ವಲ್ಪ ನೀರು ಬಿಟ್ಬಿಟ್ಟು ಗೈಸ್ ನೀನೇ ಹೇಳಿದಲ್ಲ ಗೈಸ್ ನಮ್ಮ ಅಮ್ಮಂಗೆ ಹಾಲು ಕಾಯಿಸಿ ಕೊಟ್ಟವ್ರಿ ಗೈಸ್ ನನ್ನ ಫಿಸಿಕ್ ಇಂಪ್ರೂವ್ ಆಯ್ತದೆ ಅಂತ ನಂಗೆ ಅನಿಸ್ತಾ ಇದೆ ಬಾಡಿ ಟೀ ಶರ್ಟ್ ಹಾಕಿರೋದಕ್ಕೆ ಅದಕ್ಕೆ ಅಷ್ಟು ಕಾಣಿಸ್ತಿಲ್ಲ ಶಿಷ್ಯ ನಿನಗೆ ಇಂಜೆಕ್ಷನ್ನು ನೀನು ಮೆಮೊರಿಯಾಗಿರ್ತದ ಕಡೆ ನಿಂಗೆ ನೀವು ಹುಟ್ಟಿದಾಗ್ಲಿಂದ ನೀನು ದೊಡ್ಡವನಾಗ ಗಂಟನೂ ಬ್ಲಾಗ್ ಎಲ್ಲ ಬರ್ತದೆ ನೀನ್ 20 ವರ್ಷ 30 ವರ್ಷ ಆದ್ಮೇಲೆ ನೋಡ್ಕೋಬೋದು ಇವನು ನಮ್ಮ ಕಾಲ ತೊಟ್ಲು ಇಲ್ಲ ಬಡ ಈಗಾಗಲೇ ಬಡ 30,000 ರೂಪಾಯಿ ಮಟ್ಟ ಖುಷಿ ನೋಡ ಅವ್ರಿಗೆ 30,000 ರೂಪಾಯಿ ಅದೆಲ್ಲ ಕಟ್ ಮಾಡಾಕ್ತೀವಿ ನೋಡು ಹೆಂಗ್ರಿ ಗುರು ಬುಲೆಟ್ ತಗೋದೆ ಗುರು ಸುಬ್ ಗಾಡಿ ನೋಡಿಸ್ತಾರೆ ಸುಬ್ ಗಾಡಿ ಸರ್ ಗುರು ಗೈಸ್ ಇಲ್ಲಿಂದ ನಮ್ಮೂರಿಂದ ಹತ್ರ ಇಲ್ಲೇ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಬರೋದು ಬಾಯ್ ಬಾಯ್ ಸರ್ ಗುರು ಅಮ್ಮ ಮರಿಕಳ ಇರು ಗುರು ಕೂಲ್ ಗುರು ಟೇಕ್ ಕೇರ್ ನಿಧಾನ ಗುರು ಶಿಷ್ಯ ಬನ್ನಿ ನಾವು ಇವಾಗ ಪ್ರೋಟೀನ್ ಶೇಕ್ ಕುಡ್ದು ಆಮೇಲೆ ಈ ವರ್ಕೌಟ್ ಆಗಿದ ತಕ್ಷಣವೇ ಪ್ರೋಟೀನ್ ಶೇಕ್ ಕುಡಿಬೇಕಂತೆ ನಾನು ಒಂದು ಅರ್ಧ ಗಂಟೆ 3/4 ಗಂಟೆ 1 ಗಂಟೆ ಬಿಟ್ಟು ಕುಡಿತೀನಿ
ಆಮೇಲೆ ನೆಕ್ಸ್ಟ್ ಇವತ್ತು ಇನ್ನೂ ಸುಮಾರು ಕೆಲಸಗಳು ಉಂಟು. ನಮ್ಮ ಅಜ್ಜಿ ಮನೆಗೆ ಹೋಗಿ ಒಂದು ವಿಡಿಯೋ ಶೂಟ್ ಮಾಡಬೇಕು. ಕಣಮ್ಮ, ಒಂದು ವಿಡಿಯೋ ಶೂಟ್ ಮಾಡ್ಬೇಕು ನಮ್ಮ ಅಜ್ಜಿ ಜೊತೆ. ಗೈಸ್, ಪ್ರೋಟೀನ್ ಶೇಕು, ಹಾಲು, ಇದು ಡ್ರೈ ಫ್ರೂಟ್ಸು, ಓಟ್ಸ್ ಮಿಲ್ ಅದು. ನಮ್ಮಮ್ಮ ಆ ಕಡೆ ದಾಳಿಂಬೆ ನಡ್ಕೊಡ್ತಾರೆ. ಗೈಸ್, ಇಷ್ಟು ದಿವಸ 1000 ಕ್ವಶನ್ಸು, 1000 ಕಾಮೆಂಟ್ಸು, ವಿಜಿಯಲ್ಲಿ ಹೋದ, ವಿಜಿಗೂ ನಿಮಗೂ. ಆಮೇಲೆ ಇನ್ನೊಂದೇನು ಕಮೆಂಟ್ ನೋಡಿದೆ, ಆ ವಿಜಿನೂ ನೀನು ಮಾತಾಡ್ತಿಲ್ವಂತೆ ಅಂತ ಅಂದ್ಬಿಟ್ಟು ಯಾರೋ ನಗಾಡೋದು ಕಳಿಸಿದ್ರು. ಅದಕ್ಕೆ ರಿಪ್ಲೈ ಆಗಿ ಇನ್ನೊಬ್ರು, ನಿನ್ಗೆ ಇವಾಗ ಖುಷಿನ ಅವರಿಬ್ರು ಜಗಳ ಆಡ್ಕೊಂಡಿರೋದು, ವಿಜಿಗೂ ನಿಂಗೂ ಜಗಳ, ನೀವು ವಿಜಿ ಜಗಳ ಆಡ್ಕೊಂಡಿದ್ದೀರಿ, ಈ ಥರ ಸುಮಾರು ಕಮೆಂಟ್ಸ್ ನೋಡಿದೆ. ಮತ್ತು ಎಲ್ಲೇ ಕಮೆಂಟ್ ಓಪನ್ ಮಾಡಿದ್ರು ಇಲ್ಲಿ ನೋಡ್ರಿ, ಎಲ್ಲ ವೀಡಿಯೋಗೂ ವಿಜಿ ಫ್ಯಾನ್ಸ್, ವಿಜಿ ವೇರ್ ಇಸ್ ವಿಜಿಯಲ್ಲಿ ವಿಜಿಯಲ್ಲಿ. ಗೈಸ್, ವಿಜಿ ಬರಲ್ಲ, ವಿಜಿ ಇಲ್ಲ ಗೈಸ್, ವಿಜಿ ಬರ್ತಾಯಿಲ್ಲ ಗೈಸ್. ವಿಜಿ ಏನಕ್ಕೆ ಬರ್ತಾಯಿಲ್ಲ ಅಂತಂದರೆ, ಇಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಿದ್ದೀರಲ್ಲ, ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಆನ್ಸರ್ ಮಾಡೋ ಕರ್ತವ್ಯ ನಂದು. ನೀವು ವಿಡಿಯೋ ನೋಡ್ತಿರೋದ್ರಿಂದ ನಾನೊಂದು ಅನ್ನ ತಿಂತವನಿ. ಸೊ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನೊಂದು ಕ್ಲಾರಿಟಿ ವಿಡಿಯೋ ಕೊಡ್ತವನಿ. ವಿಜಿ ಬರಲ್ಲ ಗೈಸ್. ವಿಜಿ ಮುಂಚೆ ಎಲ್ಲ ಬಾರಕ್ಕೆ ಕೆಲ್ಸಕ್ಕೆ ಹೋಯ್ತಿದ್ದ, ನಿಮಗೆ ಗೊತ್ತು. ಅದು ಬಾರಕ್ಕೆ ಕೆಲ್ಸಕ್ಕೆ ಹೋಯ್ತಿದ್ದಾಗ ಬಾರಲ್ಲೆಲ್ಲ ಸಿಕ್ಕಿ, ಬಾರಲ್ಲೇ ಪಾಪ ಒಂದು ಬಾರ್ಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ನನ್ನ ವಿಡಿಯೋಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋನೆ. ನನ್ನ ವಿಡಿಯೋ ಸುಮಾರು ವಿಡಿಯೋಸ್ಗೆ ಅವನೇ ಮೇನ್ ಪಿಲ್ಲರ್ ಆಗಿ ವಿಡಿಯೋ ಎಲ್ಲ ಸಪೋರ್ಟ್ ಮಾಡ್ಕೊ ಬಂದಾನೆ. ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ಕೊ ಬಂದಾನೆ. ಕೆಲವೊಂದು ವಿಡಿಯೋಗೆ ಅವನೇ ಮೇನ್ ಪಿಲ್ಲರ್ ಆಗಿನೂ ವಿಡಿಯೋ ನಡ್ಸ್ಕೊ ಹೋಗವನೆ. ಈ ಥರ ಸುಮಾರು ವಿಜಿ ನಾನು ಇಲ್ಲಿವರೆಗೆ ಬರೋಕ್ಕೆ ವಿಜಿನೂ ಕಾರಣ ಆಗವನೆ. ಸೊ ಮತ್ತು ಅದಕ್ಕಿಂತ ಹೆಚ್ಚಾಗಿ ಮುಂಚೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಜಿತ ಒಬ್ಬಂತವೇ ಐಫೋನ್ ಇದ್ದಿದ್ದು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಅವಾಗೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಫೋನ್ ಕೊಡ್ತಿದ್ದ. ಕೆಲವೊಂದು ದಿವಸ ನಾವು ಫೋನ್ ಕೊಟ್ಬಿಟ್ಟು ಅವನೇ ಬೇರೆ ಕಡೆ ಕೆಲಸ ಇದ್ದರೆ ಹೊಟ್ಟೋಗ್ಬಿಡು ಅವನು, ನಾವು ವೀಡಿಯೋ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಆ ಥರ ಅಷ್ಟು ಹೆಲ್ಪ್ ಮಾಡ್ಕೊಂಡು ಚಿಕ್ಕ ವಯಸ್ಸಿಂದ ನನ್ನ ಜೊತೆಗೆ ಬಂದು, ಚಿಕ್ಕ ವಯಸ್ಸಿಂದ ನನ್ನ ಬೆಳವಣಿಗೆಗೆಲ್ಲ ಹೆಲ್ಪ್ ಮಾಡ್ಕೊಂಡು, ಅವ್ನು ಫೋನ್ ಕೊಟ್ಕೊಂಡು ರೀಲ್ಸ್ ಮಾಡಿಸ್ಕೊಂಡು ಇಲ್ಲಿ ಗಂಟ ಇಷ್ಟು ಸಪೋರ್ಟ್ ಮಾಡ್ಕೊ ಬಂದವನೇ. ಸೊ ಇವಾಗ ವಿಜಿ ಇಲ್ಲ. ಅದಾದಮೇಲೆ ಬಾರಿಗೆ ಸೇರ್ಕೊಂಡ. ಬಾರಲ್ಲಿ ಇದ್ದಾಗ ಸ್ವಲ್ಪ ವೀಡಿಯೋಗೆ ಬರ್ತಿದ್ದ. ಅದಾದಮೇಲೆ ನೆಕ್ಸ್ಟು ಬಾರ್ ಬಿಟ್ಬಿಟ್ಟ. ಬಾರ್ ಏನೋ ಕಾರಣಗಳಿಂದ ಅವ್ನ ಪರ್ಸ್ನಲ್ ರೀಸನಿಂದ ಬಾರ್ ಕೆಲಸ ಬಿಟ್ಟಾದ್ಮೇಲೆ ನೆಕ್ಸ್ಟು ವೀಡಿಯೋಸ್ಗೆ ಫುಲ್ ಮುಂಚೆ ಯಾವ ಥರ ಬರ್ತಿದ್ದ ಅದಕ್ಕಿಂತ ಜಾಸ್ತಿನೂ ಫುಲ್ ನೀಟಾಗಿ ಸಪೋರ್ಟ್ ಮಾಡ್ಕೊ ಬಂದ. ಅದಾದಮೇಲೆ ತಿರ್ಗಿ ಇವಾಗ ಬೇರೆ ಯಾವುದೋ ಕೆಲಸಕ್ಕೆ ವಿಜಿ ಜಾಯಿನ್ ಆಯ್ತವನೆ. ಸೊ ಕೇಳೋಕ್ಕೆ ನಿಮಗೂ ಬೇಜಾರಾಯ್ತಿರ್ಬೋದು, ಹಂಗೆ ನನಗೂ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಅವನದು ಲೈಫೇನೆ, ಅವನದು ಸಪ್ರೇಟ್ ಲೈಫ್ ಇರ್ತದೆ. ಅವ್ರ ಅಪ್ಪ ಅಮ್ಮ ಅವನದೇ ಬೇರೆ ಲೈಫು. ಸೊ ವಿಜಿಗೆ ಮತ್ತೆ ವೀಡಿಯೋಯಿಂದ ನಾನು ಥ್ಯಾಂಕ್ಸ್ ಹೇಳ್ತವನೆ. ಹಾಗೆ ವಿಜಿ ಹಂಗೆ ಅವ್ನ ಕೆಲಸ, ಅವ್ನ ಲೈಫ್, ಅವ್ನ ಪರ್ಸ್ನಲ್ ಲೈಫ್ ಇರ್ತದಲ್ಲ. ಸೊ ವಿಜಿ ಅದಕ್ಕೋಸ್ಕರ ಬರ್ತಾಯಿಲ್ಲ. ಮತ್ತು ಗೈಸ್, ನಮ್ಮ ಬಾಸು ಅಪ್ಪಜಣ ಅಂತ ಅಂದ್ಬಿಟ್ಟು ಸುಮಾರು ಕಮೆಂಟ್ಸ್ ಅಪ್ಪಜಣನ ಬಗ್ಗೆ ಬರ್ತಿತ್ತು. ವಿಜಿ ಹೆಂಗೆ ವ್ಲಾಗಲ್ಲಿ ಇಲ್ವೋ ನಿಮಗೆ ಬೇಜಾರಾಯ್ತದಲ್ಲ, ಹಂಗೆ ಅಪ್ಪಜಣ ಇಲ್ಲದೆ ಇದ್ದಾಗಲೂ ನಿಮಗೆ ವ್ಲಾಗಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಸೊ ಅಪ್ಪಜಣ ವಿಜಿ ಇಬ್ಬರೂ ಇಲ್ಲ. ವಿಜಿ ಬಂದು ಅವನದು ಕೆಲಸ, ಅವ್ನ ಪರ್ಸ್ನಲ್ ಪ್ರಾಬ್ಲಮಿಂದ ವಿಜಿ ಇಲ್ಲ. ವಿಜಿ ಅಷ್ಟೇ ಗೈಸ್. ಇನ್ನು ವಿಜಿ ಅಲ್ಪ ಸ್ವಲ್ಪ ಏನಾದ್ರು ಪಕ್ತಾಗ ವೀಡಿಯೋದಲ್ಲಿ ಬರ್ಬೋದು, ಅಷ್ಟೇ ಬಿಟ್ರೆ ಇನ್ನು ಅಷ್ಟಾಗಿ ಬರೋಲ್ಲ. ಅದು ಬಿಟ್ರೆ ಇನ್ನು ಅಪ್ಪಜಣ ಅಂತೂ ಪರ್ಮನೆಂಟಾಗಿ ಬರೋದೇ ಇಲ್ಲ ಬಿಡಿ ಗೈಸ್. ಅಪ್ಪಜಣ ಇನ್ನು ಯಾವತ್ತೂ ವಿಡಿಯೋದಲ್ಲಿ ಬರಲ್ಲ ಅಂತ ಅನಿಸುತ್ತೆ ಗೈಸ್. ಯಾವತ್ತೂ ಬರಲ್ಲ. ಏನಂತಂದರೆ ನಿಮ್ಗೆ ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅಪ್ಪಜಣನ ಬಗ್ಗೆ. ಅಪ್ಪಜಣ ಯಾಕೆ ವೀಡಿಯೋದಲ್ಲಿ ಬರ್ತಿಲ್ಲ ಅಂದರೆ, ಮತ್ತು ತುಂಬ ಕಮೆಂಟ್ಸು ನೋಡಿದೆ ನಾನು. ಅಪ್ಪಜಣಂಗೆ ನಿಮ್ಮಿಂದ ಕಾಲು ನೋಗೋಯ್ತು, ಅಪ್ಪಜಣ ಹೆಂಗೋ ಚೆನ್ನಾಗಿದ್ರು, ನಿಮ್ಮಿಂದ ಆಯಿತು, ನೀವೇ ಅಪ್ಪಜಣಂಗೆ ಕಾಲು ನಗೋಕ್ಕೆ ಕಾರಣ, ಹೆಂಗೋ ಚೆನ್ನಾಗಿದ್ರು, ಅಪ್ಪಜಣಂಗೆ ಕಾಲು ನಗೋಕ್ಕೆ ಕಾರಣನೇ ನೀನು. ನಂದೇನು ಇಲ್ಲಕ್ಕೆ ಇಲ್ಲ, ಬಟ್ ಆದರೂ ಆ ಥರ ಕಮೆಂಟ್ಸ್ಗಳನ್ನ ನೋಡಿದೆ. ಅಪ್ಪಜಣಂಗೆ ಕಾಲ ಹೋಗಿದ್ದು, ನಮ್ಮ ಅಪ್ಪಜಣ ಇಬ್ಬರು ಬೈಕಲ್ಲಿ ಹೋಯ್ತಿದ್ರು, ಯಾರೋ ಒಂದು ಆಕ್ಸಿಡೆಂಟ್ ಆಯಿತು, ಆಟೋದವ್ರು ಬಂದು ಗುದ್ದಿದ್ರು, ಅವಾಗ ಅಪ್ಪಜಣಂಗೆ ಕಾಲು ಫ್ರ್ಯಾಕ್ಚರ್ ಆಯಿತು. ಅದಾದಮೇಲೆ ಆಸ್ಪತ್ರೆ ಎಲ್ಲ ಆಗಿ ಇವಾಗ ಕಂಪ್ಲೀಟಾಗಿ ಚೆನ್ನಾಗವ್ರೆ. ಬಟ್ ವೀಡಿಯೋಗೆ ಯಾಕೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಇಷ್ಟ ಇಲ್ಲ ಗೈಸ್. ನಾನು ಅಪ್ಪಜಣನ ವೀಡಿಯೋ ಮಾಡೋದು, ಅಪ್ಪಜಣ ನನ್ನ ಜೊತೆ ವ್ಲಾಗ್ ಮಾಡೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಇಲ್ವಂತೆ. ಸೊ ಅವರು ಹೇಳಿದ್ರು ನಮ್ಮ ಅಪ್ಪಂದು ವೀಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ ಅವನೇ ಹೇಳ್ದ ನಮ್ಮ ಅಪ್ಪಂದು ವೀಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ಸೊ ಇಷ್ಟ ಇಲ್ಲ ಅಂತಂದಮೇಲೆ ಇನ್ನು ಮಾಡೋದು ಅದು ಸರಿ ಇಲ್ಲ. ಅವ್ರ ಫ್ಯಾಮಿಲಿ, ಅವ್ರದ್ದು ಒಂದು ಸಪ್ರೇಟ್ ಲೈಫ್ ಇರ್ತದೆ. ಅವ್ರ ಫ್ಯಾಮಿಲಿ, ಅವ್ರ ಫ್ಯೂಚರ್, ನನ್ನ ಫ್ರೆಂಡ್ ಫ್ಯೂಚರ್ಗೂ ಪ್ರಾಬ್ಲಮ್ ಆಗ್ಬೋದು ಈ ಥರ ನಾನು ಅಪ್ಪಜಣ ಮಾಡೋದ್ರಿಂದ. ಸೊ ಅವನು ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತಂದ.
ಸರಿ ಮಚ್ಚ ಆಯಿತು ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಷ್ಟೇ ಗೈಸ್, ಅಪ್ಪಾಜಣ್ಣಂದು ಇಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟವನಿಗೆ ಕಂಪ್ಲೀಟಾಗಿ ಕ್ಲಾರಿಟಿನ. ಅಷ್ಟೇ ಗೈಸ್, ಇದರಲ್ಲಿ ನಿಮಗಿಂತ ಜಾಸ್ತಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಯಾಕಂದರೆ ನನ್ನ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ನಗಿಸ್ತಿದ್ದ ವ್ಯಕ್ತಿಗಳು. ಅಷ್ಟೇ ಗೈಸ್, ಮುಂದೆ ಏನಾದ್ರು ಬಂದರೆ ವಿಜಿ ಅಲ್ಪ ಸ್ವಲ್ಪ ಬರ್ಬೋದೇನೋ, ಅಪ್ಪಾಜಣ್ಣಂದು ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್. ಅದು ಬಿಟ್ಟು ಬೇರೆ ಇನ್ನೇನಾಗಿಲ್ಲ. ವಿಜಿ ಜೊತೆ ನನಗೆ ಜಗಳ ಆಗೈತೆ, ಅಯ್ಯೋ ನನ್ನ ತಾಯಣ್ಗೂ ಯಾವ ಜಗಳನೂ ಆಗಿಲ್ಲ. ಅವ್ನು ಹೇಳ್ಬೇಕಾದ್ರೂ ಮಚ್ಚ ಇನ್ನು ಕೆಲ್ಸಕ್ಕೆ ಸೇರ್ಕೋದವನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಹೇಳ್ದ. ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಲವ್ ಯು ಜಾಸ್ತಿ. ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತವನಿ. ಕ್ಲಾರಿಟಿ ಕೊಡಬೇಕಿತ್ತು ಸುಮಾರು ದಿವಸದಿಂದ. ಅಷ್ಟೇ ಗೈಸ್, ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಯಾವಾಗಲೂ. ಲವ್ ಯು ಜಾಸ್ತಿ, ನಿಮ್ಮಿಂದ ನಾವು ಲವ್ ಯು ಜಾಸ್ತಿ. ಟಟ್ಟಪ್ಪ.